ಅದನ್ನ ಬಿಡ್ಸೋಕೆ ಯಾವ ತರ ಕಿತ್ತಾಡ್ತೈತಂತೆ ಹೇಳೋಕೆ ಆಗಲ್ಲ. ಬ್ಲಡ್ ಬಂದ್ಬಿಟ್ಟೈತೆ ಒಂದು ಈಗ ಒಂದು. ಒಳಗಡೆ ಏನೈತೆ ಅಂತ ಬೆಂಕಿ ಹಾಕ್ಬಿಟ್ಟಿದೀನಿ. ಶೋಗೆ ಕೊಡ್ತಾನೆ ಫ್ರೆಂಡ್ ಶೂಟಿಂಗ್ ಅವ್ರು ತಗೊಂಡು. ಸೊ ಫೈನಲಿ ಕಾರ್ ಇಂಟೀರಿಯರ್ ನೋಡ್ರಿ ಯಾವ ತರ ಐತೆ ಅಂತ. ಇದು 1920 ಮಾಡಿರೋ ಕಾರ್. ಇದು 1920 ಇರೋ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೆ ಈ ಕಾರು ಇಂಡಿಯಾದಲ್ಲಿ ಇತ್ತು. ಮತ್ತೆ ಈ ತರ ಐತೆ ನೋಡ್ಬೋದು. ಅವನೇ ಇಲ್ಲಿ ಕಾರ್ಗಳು ನೋಡ್ಬೋದು ಯಾವ ತರ ಐತೆ ಅಂತ. ಯಾವ್ದು ಇದು? ಇದು ಹಳೇದು ಪಂಜಾಬಿ ಸೈಡ್ ಕಾರ್ ಇದು. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮತ್ತೆ ಇವತ್ತು ಫ್ರೆಂಡ್ಸ್ ಜೊತೆ ಶನಿವಾರ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಮುಂದೆ ಐತೆ ದೇವಸ್ಥಾನ. ಇವರೇ ಕರ್ಕೊಂಡ್ ಬಂದಿದ್ದು, ಬೇಡ ಬೇಡ ಅಂದ್ರು ಅಂತಲ್ಲ, ನಾನೇ ಬಂದಿದ್ದು. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ, ಹೆಂಗಿರುತ್ತೆ ಅಂತ ನೋಡೋಣ. ಕೈ ತೊಳಿಬೇಕು. ಈ ದೇವಸ್ಥಾನ ಕೈ ಮುಗಿಯಕ್ ಹೋಗ್ತಿಲ್ಲ, ಸೀದಾ ಊಟ ಮಾಡಕ್ ಹೋಗ್ತಿದೀವಿ. ಮಾಡ್ತಾರೆ ಸ್ಟಾರ್ಟ್ ಮಾಡಾಗೈತೆ ಫ್ರೆಂಡ್ಸ್. ನೋಡಿ ಸೊಪ್ಪು ಸಾರು, ಅನ್ನ, ಗಣೇಶ ಮಜ್ಜಿಗೆ ಹಾಕ್ಸ್ಕೊಂಡ್ ಬಂದ್ಬಿಟ್ಟಾನೆ ಫ್ರೆಂಡ್ಸ್. ಇವಾಗ ಆಮೇಲೆ ಹಾಕ್ಸ್ಕೊಳ್ಳೋ ಅಂದ್ರೆ ಒಬ್ಬೊಬ್ಬನೇ ತಿಂತಾನೆ ಫ್ರೆಂಡ್ಸ್. ಮಜ್ಜಿಗೆ ಹಾಕ್ಸ್ಕೊಂಡು ಹೇಳಿ ಇಲ್ಲ. ಸೊ ನೋಡ್ಬೋದು ಊಟ ಮಾಡ್ತಿದ್ದೀವಿ ದೇವಸ್ಥಾನಕ್ಕೆ ಬಂದು. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವರೇ, ನಾವೊಬ್ಬರೇ ಅಂತಲ್ಲ. ಸೊ ಇವನು ಬಂದ್ಬಿಟ್ಟು ರೂಪೇಶ್ ಅಂತ, ಇವನು ಬಂದ್ಬಿಟ್ಟು ಬಸವರಾಜ್ ಅಂತ. ಇವನಂತೂ ತಿನ್ನೋದವ್ರಿಗೆ ನಿಲ್ಲಿಸ್ತಾರೆ ಯಾರು. ಸೊ ಬಾರಿಯಾಗಿ ತಿಂತಾನೆ. ಅವ್ನು ಬಂದ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಊಟ ಮಾಡಕ್ಕೆ ಬಂದಿದ್ದೀವಿ. ಯಾವ ದೇವಸ್ಥಾನ ಇದು? ಶನ್ಮಾರ್ಕನ್ ದೇವಸ್ಥಾನ. ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಜನರು ಇರೋದ್ರಿಂದ. ಫಸ್ಟು ಊಟ. ಫೈನಲಿ ಊಟ ಮಾಡಿ ಬಂದಾಯ್ತು. ಇವಾಗ ತಟ್ಟೆ ತೊಳೆದು ನನ್ನ ತಟ್ಟೆ ತೊಳೆದೆ. ಇವಾಗ ಇವನ್ ತಟ್ಟೆ ಇವನು ತೊಳಿತವನೆ, ಇವನ್ ತಟ್ಟೆ ಇವನು ತೊಳಿತವನೆ. ಇವಾಗ ಹೋಗ್ಬಿಟ್ಟು ನೀರು ಕುಡಿಬೇಕಲ್ಲ, ನೀರು ಕುಡಿಬೇಕು. ಫೈನಲಿ ಬನ್ನಿ ಹೋಗೋಣ. ಕೈ ತಂದು ತೊಳೆದಾಯ್ತು. ರೂಪೇಶ್ ಎಲ್ಲೋದು? ಇಲ್ಲಿ ಬಂದು ಊಟ ಮಾಡೋದ್ ಬಿಟ್ಟು ಇಲ್ಲಿ ಬಂದು ಇಬ್ರು ಫ್ರೀ ಫೈರ್ ಆಡ್ತಾವ್ನಿ. ಇವನಂತೂ ಏನ್ ಆಡ್ತಾನೋ ಗೊತ್ತಿಲ್ಲ. ಗುಡ್ದ ನೋಡಿಲಿ, ಕಾಣಕ್ ಮಾತ್ರ ಚೆನ್ನಾಗವ್ನೆ. ರೂಪೇಶ ಅಂತೂ ಹೇಳಂಗೆ ಇಲ್ಲ. ಹೆಂಗಿದೆಯೋ ಫ್ಯಾಬ್ರು ಆಫ್ ಮಾಡಿ ಹೋಗ್ಬಿಡ್ಲಾ? ಸೊ ಫೈನಲಿ ಇವಾಗ ಅಲ್ಲಿ ಅಂತ ಓಡಾಡಕ್ ಹೋಗ್ತಿದೀವಿ ನಾವು, ಇವರು ಸೇರಿ. ಸೊ ಬಾರ ಹೋಗೋಣ. ಇಲ್ಲಿ ನೋಡ್ಬೋದು ಟ್ಯಾಟೋ ಹೆಂಗ್ ಹಾಕ್ಸೋನಿ ಅಂತ. ಮುಂಚೆ ಟ್ಯಾಟೋ ತೋರ್ಸು. ನೋಡ್ಬೋದು ಇಲ್ಲಿ ಟ್ಯಾಟೋ. ಯಾರು ಹೇಳಿದ್ದು? ಇಲ್ಲಿ ಯಾರು ಇಲ್ಲ ಅಂತ ಗ್ಯಾಪ್ ನೋಡ್ಬಿಟ್ಟು ಹುಚ್ಚೋಯ್ತವ್ನೆ. ನಿಂಗೇನು ಅನ್ಸಲ್ವೇನೋ? ಬಂದ್ ನೋಡಿದ್ರೆ ಹಂದಿ ಓಡ್ಸ. ಸೊ ಫೈನಲಿ ಕಾಡ್ ಒಳಗಡೆ ಪೊದೆ ಒಳಗಿಂದ ಎಂಟ್ರಿ ಕೊಡ್ತವ್ನೆ. ನಮಗೂ ಬರ್ರಿ ಅಂತ ಹೇಳ್ತವ್ನೆ. ಸೊ ಇಂಥ ಅಡ್ವೆಂಚರ್ ಮಾಡಿರ್ಲಿಲ್ಲ. ನಾನು ಕೂಡ ಮಾಡ್ತಿದ್ದೀನಿ. ಫೋನ್ ಹಿಡ್ಕೊಂಡು ನಾನು ಆ ಸೈಡ್ ಹೋಗ್ಬೋದು. ಆದ್ಮೇಲೆ ನಾನು ತೋರಿಸ್ತೀನಿ. ನಂಗೆ ತೋರಿಸು. ಫೈನಲಿ ನಾನಂತ ಬಂದಾಯ್ತು. ಇವಾಗ ನೀನು ಬಾ. ಇವಾಗ ಗಣೇಶ ಬರ್ತವನೆ. ಗಣೇಶ ಏನು ಬರ್ತಾನೆ ಬಿಡ್ರಿ. ಮಚ್ಚ ಹಿಂಗ ಓಡಾಡ್ಬ್ಯಾಡು, ಮತ್ತು ಸರಿ ಇರಲ್ಲ. ಹಂಗೆ ಸುಮ್ಮನೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪೊದೆಲ್ಲಿಂದ ಕರ್ಕೊಂಡು ಹೋಗ್ತವ್ರೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಒಳ್ಳೆ ನೇಚರ್ ಐತೆ ಅಂತ ನಾನು ಬಂದ್ಬಿಟ್ಟೆ. ಹಾವಿಗೆ ಇದ್ರೆ ಆಮೇಲೆ ಬೀಜ ಹೊಡೆದು ಹುರ್ಬಾಗಲ್ ಹುಚ್ಚ ಹೋಗಕತ್ತಾನ. ಇಲ್ಲಿ ಪರಿಸರ ಮಾಲಿನ್ಯ. ಇಲ್ಲಿನ ರಾಜ ಯಾರು ಗೊತ್ತಾ? ಇವಾಗ ಕರಿಚ್ತಾನ ನೋಡಿ. ದೂರಿಂದ ನೋಡಿದ್ರೆ ಹುಲಿ, ಹತ್ರ ಬಂದ್ರೆ ಅವನು ಹಂದಿ. ಸೊ ಫೈನಲಿ ಬಸವ ಅವ್ರ ಮನೆಗೆ ಬಂದಾಯ್ತು. ನೋಡ್ಬೋದು ಹೆಂಗೈತೆ ಅಂತ. ಬಸವ ಇಂಟ್ರೊಡ್ಯೂಸ್ ಮಾಡ್ಸು ಎಲ್ಲರೂ. ಅಂತ. ಸೊ ಇದು ಬಸವರ ಅಮ್ಮ ಆಂಟಿ. ಅಮ್ಮ ಫೋನ್ ಕಿತ್ಕೋತಾವ್ರೆ ಫ್ರೆಂಡ್ಸ್. ತಗೊಂಡೋಗಿದೆ ಕಾಲೇಜ್ಗೆ. ನೋಡ್ರಿ ಹೊಡಿತಾವ್ರೆ. ಬಂದ ತಕ್ಷಣ ಹೊಡಿಸ್ಕೋತಾವನೆ. ಇಲ್ಲಿ ಕಾರ್ಗಳು ನೋಡ್ಬೋದು ಯಾವ ತರ ಐತೆ ಅಂತ. ಯಾವ್ದು ಇದು? ಇದು ಹಳೇದು ಪಂಜಾಬಿ ಸೈಡ್ ಕಾರ್. ಇದು ನೋಡ್ಬೋದು, ಕೂತ್ಕೋಬಹುದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡಿರೋದು. ಇಂಪೋರ್ಟ್ ಮಾಡ್ಕೊಂಡಿರೋದಂತೆ ಇವೆಲ್ಲ. ಇದ್ ನೋಡ್ಬೋದು ಯಾವ ತರ ಐತೆ ಅಂತ. ಎಕ್ದಮ್ ಫುಲ್ ಇದನ್ನು ಓಡಿಸ್ಬೋದೇನೋ? ಓಡಿಸ್ಬೋದು. ನೋಡ್ಬೋದು ಯಾವ ತರ ಐತೆ ಅಂತ. ಕುಂತ್ಕೊ ಅಂತ ಹೇಳ್ತಾನೆ ಅಣ್ಣ. ಕುತ್ಕೊಳ್ಳೋ ಇರ್ಲಿ. ಫೋಟೋ ಹೊಡಿ. ಇಲ್ಲಿ ಗೊತ್ತು ಕಣೋ. ಇವ್ರ ಮನೆಯಲ್ಲಿ ಯಾವ್ಯಾವ ತರ ಶೂಟಿಂಗ್ ಇವೆಲ್ಲ ಶೂಟಿಂಗ್ ಯೂಸ್ ಮಾಡೋದು. JP Morgan ಕಾರ್ ಇವೆಲ್ಲ ಅಲ್ಲಿ ತನಕ ಎಲ್ಲ ಕಾರ್ ಇವೆ. ಅದೊಂದು ಕಾರು. ಸೊ ಫೈನಲಿ ಕಾರ್ ಇಂಟೀರಿಯರ್ ನೋಡ್ರಿ ಯಾವ ತರ ಐತೆ ಅಂತ. ಇದು 1920 ಮಾಡಿರೋ ಕಾರ್. ಇದು 1920 ಇರೋ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೆ ಈ ಕಾರು ಇಂಡಿಯಾದಲ್ಲಿ ಇತ್ತು. ಮತ್ತೆ ಈ ತರ ಐತೆ ನೋಡ್ಬೋದು. ಸ್ಟೇರಿಂಗು
ಪ್ರೀಮಿಯಮ್ಮು. ಮತ್ತು ಇದೂ ಪ್ರೀಮಿಯಮ್ ಐತೆ ಏಕ್ದಮ್. ಈ ಥರ ಎಲ್ಲ ಫುಲ್ ಹೊಡೆದೋಗವೆ. ಇದನ್ನು ಇವರು ರೆಡಿ ಮಾಡಿಸ್ತಾರಂತೆ ಅತಿ ಶೀಘ್ರದಲ್ಲಿ. ಇವನೇ ಕಾರ್ ಓನರು. ಅಲ್ಲೊಂದು ಕಾರ್ ನಿಲ್ಸವ್ರೆ, ಅದರಿಂದ ಇನ್ನೊಂದೇ ಐತೆ ಸೇಮ್. ಮತ್ತು ಏನು ಹೇಳೋಕೆ ನನಗಂತೂ ಆಕ್ಸೆಪ್ಟ್ ಮಾಡಿರಲಿಲ್ಲ ಹಿಂಗೆ ತೋರಿಸ್ತಾನಂತ. ಸೊ ಏನೋ ಒಂದು ಈ ಥರ ಐತೆ. ಮತ್ತು ಇಲ್ಲಿ ಗೇರ್ ಪ್ಯಾಡಲ್ಲೆಲ್ಲ ವರ್ಕಲ್ಲವೆ, ಇದೂ ಮಸ್ತಾಗವೆ. ಸೊ ಇವನೇ. ಮತ್ತು ಇಲ್ಲಿ ನೋಡ್ಬೋದು ಯಾವ ಥರ ಐತೆ ಅಂತ. ಇಂಜಿನ್ ನೋಡ್ತೀಯಾ? ಹಾಂ, ಇಂಜಿನ್ ಸೊ ಇವಾಗ ಇಂಜಿನ್ ತೋರಿಸ್ತಾನಂತೆ, ಬನ್ನಿ. ತೆಗೀದು ಗಣೇಶ. ಇವನು ತುಂಬ ಕಾಣಕ್ಕೆ ಹುಡುಗರಂಗಿಲ್ಲ, ಆದರೆ ಭಾರಿ ಆಗವ್ರೆ. ಸೊ ಇಲ್ಲಿ ಹಾಂ ತಡಿ. ಸೊ ಯಾವ ಥರ ಐತೆ ನೋಡ್ಬೋದು. ಇವೆಲ್ಲ ಮ್ಯಾಕ್ಸ್ ಫಿಲಮ್ ಶೂಟಿಂಗಲ್ಲಿ ಮಾಡೋದು. ಬಾಂಬ್ ಸೆಟ್ ಹಾಕೋರೆ ಫ್ರೆಂಡ್ಸ್. ಇಲ್ಲಿ ಇದು ಕ್ಯಾಮ್ರಾ ಇಲ್ಲಿ ಮಾಡ್ಬೇಕಪ್ಪ. ಇಲ್ಲಿ ಬಾ, ಇಲ್ಲಿಂದ ಇವಾಗ ತೋರಿಸು. ಸೊ ಫಿಲಮ್ ಮಾಡೋದಕ್ಕೆ ಫಿಲಮ್ ಶಾಟ್ ನೋಡ್ಬೋದು. ಇವೆಲ್ಲ ಬ್ಲ್ಯಾಕ್ ಸ್ಕ್ರೀನು, ಅಂದ್ರೆ ಸ್ಕ್ರೀನ್ ಇವೆ. ಮತ್ತೆ ಇದು ಲೈಟಿಂಗ್ ಸ್ಕ್ರೀನು. ಮತ್ತೆ ಇಲ್ಲಿ ನೋಡ್ಬೋದು ಇದು. ಮತ್ತೆ ಇದು 6x Pro ಕ್ಯಾಮ್ರಾ ಅಲ್ಲ, ಇದು ಲೈಟಿಂಗು. ಇಲ್ಲಿ ಯಾವ್ದು ಕ್ಯಾಮ್ರಾನು ಇಲ್ಲ. ಸೊ ಇಲ್ಲೆಲ್ಲ ಫಿಲಮ್ ಮಾಡ್ತಾರಲ್ಲ, ಅದಕ್ಕೆ ಇದು ಕೂಡ ಫಿಲಮ್ಗೋಸ್ಕರನೇ. ಸೊ ಎಲ್ಲ ಫಿಲಮ್ ಮಾಡೋಕೆ ಇಟ್ಟಿರೋದು. ಇದು ನೋಡ್ಬೋದು. ಆ ಕಡೆ ಸೈಡು ಇಲ್ಲಿ ಗಿಟಾರ್ ಮುಚ್ಚ ಅದು ಆನ್ಲೈನ್ ಐತೆನೋ. ಕಣ ಒಂದು ವೈರ್ ಕಿತ್ತಾಕ್ಬಿಟ್ಟಿದ್ದೀನಿ ನಾನೇ ಫ್ರೆಂಡ್ಸ್. ಶೂಟಿಂಗ್ ಅವ್ರಿಗೆ ಗೊತ್ತಿಲ್ಲ. ಗಿಟಾರ್ ಮಾಡ್ಸೋಕೆ ಬಾರ್ಸೋಕೆ. ಮತ್ತೆ ಇಲ್ಲಿ ನೋಡೋದು ರೆಕ್ಲೈನರ್ ಕೂತ್ಕೋಬೋದೇನೋ. ಮಚ್ಚ ಆನ್ ಆಯ್ತದೆ. ಸೊ ಇದು ರೆಕ್ಲೈನರ್ ಅಂತ. ಮಸಾಜರು ಮಸಾಜ್ ಮಾಡ್ತಿಲ್ಲ, ಇದು ಮಸಾಜ್ ಮಾಡುತ್ತೆ ಅಂತೆ. ಇನ್ನ ಮುಂದೆ ಇದು ಗಿಟಾರ್ ಎಲ್ಲ ಯಾವ್ದಾದ್ರು ಎಲ್ಲ ಇದು ಎಲೆಕ್ಟ್ರಿಕ್ ಕಣ. ಹೊಡಿಯಕ್ಕಾಗಲ್ಲ. ಹೊಡಿ, ಸೌಂಡ್ ಬರಲ್ಲ. ಅದ್ ಬರುತ್ತೆ ಅದು. ಇದು ಒಂದು ವೈರ್ ಕಿತ್ತಾಗ್ಬಿಟ್ಟೈತೆ ಮಚ್ಚ, ಹುಷಾರು. ಬಾರ್ಸ್. ಸೊ ಇಲ್ಲಿ ಬೈಲಿ. ಸೊ ಇವನ್ ತಲೆ ಒಂದು ಗಿಟಾರ್ ಐತೆ, ವೈರ್ ಕಿತ್ತಾಕವನೆ. ನೋಡೋಣ ಹೆಂಗೈತೆ ಅಂತ. ನಂಗೂ ಓಡಿಯಕ್ ಬರುತ್ತೆ. ಶೋಗೆ ಕೊಡ್ತಾನೆ ಫ್ರೆಂಡ್ ಶೂಟಿಂಗ್ ಅವ್ರು ತಗೊಂಡು. ಅರ್ಥ ಆಗಿದ್ರೆ ಕಾಮೆಂಟ್ ಮಾಡ್ರಿ ಯಾವ ಸಾಂಗ್ ಮಾಡ್ತಾವನೆ ಅಂತ. ಸಾಕಿಡ ನಿಂತು ಓಡಿಯಕ್ ಬರ್ತಾ ಇಲ್ಲ. ಸೊ ಈ ತರ ಇದು ಫಿಲಮ್ ಶೂಟಿಂಗ್ಗೋಸ್ಕರ ಅಂತ ಇರೋದು. ಇಲ್ಲೂ ಕೂಡ 3 ಗಿಟಾರ್ಸ್ ಅವೆ. ಚೆನ್ನಾಗಿ ಕಾಣ್ತಿದ್ದೀನಾ? ಇಲ್ಲ ಮಚ್ಚ, ಸಾರಿ ಮಚ್ಚ. ಇವಾಗ ಕಾಣಿಸ್. ಶಕೆ ಆಗ್ತೈತಂತ ಗಾಳಿ ಹೊಡ್ಕೋತವನೆ. ನಂಗೂ ಓಡಿ ಸಾಕ್ಬಿಡೋ ಒಂಥರ. ಇದು ಗಣೇಶನು ಪಾಪ ಸುಮ್ನೆ ಬಾರೋ ಗಣೇಶ. ಬೇಡ ಕಣ, ಸುಮ್ನೆ ಬಯಸ್ಕೋತಾನೆ. ಇಲ್ಲಿ ನೋಡ್ಬೋದು ಇದು ನಾನೇ. ಇದು ಪ್ರಶಾಂತ್, ನಾನೇ ರಿವ್ಯೂ ಮಾಡ್ತಿರೋದು. ಇವನು ಗಣೇಶ ಕ್ಯಾಮ್ರಾಮ್ಯಾನ್. ಇವನು ಮನೆ ಓನರು ಬಸವ. ಸೊ ಹಿಂಗವ್ರಿ. ಮತ್ತೆ ಇಲ್ಲಿ ಇದು ನೋಡೇ ಇರ್ತೀರ ತಾನೆ ಯಾವಾಗ್ಲೇ ಒಳಗಡೆ ಏನೈತೆ ಅಂತ. ಬೆಂಕಿ ಹಾಕ್ಬಿಟ್ಟಿದೀನಿ ಫ್ರೆಂಡ್ಸ್ ಮಿಕ್ಸ್ ಆಗಿ ಬಾಗ್ಲಿಗೆ. ಅದು ದೀಪಾವಳಿಲಿ ಪಟಾಕಿ ಹೊಡೆದವನೇ. ಇಲ್ಲಿ ರಾರಾ ಸರಸ್ವತಿ ರಾರಾ ಫಿಲಮ್ ತೆಗ್ದಿರೋದು ಇಲ್ಲಿ. ಮತ್ತೆ ಬಸವ ಕರ್ಕೊಂಡು ಹೋಗ್ತಾವನೆ. ಇನ್ನ ಮುಂದೆ ಮತ್ತೆ ಇನ್ನೇನ್ ತೋರಿಸ್ತಿದ್ಯೋ? ನಮ್ದು ಅಲ್ಲಿ ಕಾರ್ ಒಳಗಡೆ ಮನೆ ಐತಂತೆ. ಮತ್ತೆ ಇಲ್ಲಿ ಕಾರ್ಸ್ ಎಲ್ಲ ಅವೆ. ಇವಾಗ ಕೊನೆಗೂ ಕಾರಿನ ಹೊರಗಡೆ ಬಂದಾಯ್ತು ಮನೆಯಿಂದ. ನೋಡ್ಬೋದು ಮುಚ್ಚ. ಇಲ್ಲೊಂದು ಫೋಟೋ ಹೊಡಿ. ಶಕೆ ಆಗ್ತೈತಂತ ಗಾಳಿ ಹೊಡ್ಕೋತವನೆ. ನಂಗೂ ಹೊಡಿ. ಸಾಕ್ಬಿಡೋ ಒಂಥರ. ಇದು ಗಣೇಶನು ಪಾಪ ಸುಮ್ನೆ ಬಾರೋ ಗಣೇಶ. ಬೇಡ ಕಣ, ಸುಮ್ನೆ ಬಯಸ್ಕೋತಾನೆ. ಇಲ್ಲಿ ನೋಡ್ಬೋದು ಇದು ನಾನೇ. ಇದು ಪ್ರಶಾಂತ್, ನಾನೇ ರಿವ್ಯೂ ಮಾಡ್ತಿರೋದು. ಇವನು ಗಣೇಶ ಕ್ಯಾಮ್ರಾಮ್ಯಾನ್. ಇವನು ಮನೆ ಓನರು ಬಸವ. ಸೊ ಹಿಂಗವ್ರಿ. ಮತ್ತೆ ಇಲ್ಲಿ ಇದು ನೋಡೇ ಇರ್ತೀರ ತಾನೆ ಯಾವಾಗ್ಲೇ ಒಳಗಡೆ ಏನೈತೆ ಅಂತ. ಬೆಂಕಿ ಹಾಕ್ಬಿಟ್ಟಿದೀನಿ ಫ್ರೆಂಡ್ಸ್ ಮಿಕ್ಸ್ ಆಗಿ ಬಾಗ್ಲಿಗೆ. ಅದು ದೀಪಾವಳಿಲಿ ಪಟಾಕಿ ಹೊಡೆದವನೇ. ಇಲ್ಲಿ ರಾರಾ ಸರಸ್ವತಿ ರಾರಾ ಫಿಲಮ್ ತೆಗ್ದಿರೋದು ಇಲ್ಲಿ. ಮತ್ತೆ ಬಸವ ಕರ್ಕೊಂಡು ಹೋಗ್ತಾವನೆ. ಇನ್ನ ಮುಂದೆ ಮತ್ತೆ ಇನ್ನೇನ್ ತೋರಿಸ್ತಿದ್ಯೋ? ನಮ್ದು ಅಲ್ಲಿ ಕಾರ್ ಒಳಗಡೆ ಮನೆ ಐತಂತೆ. ಮತ್ತೆ ಇಲ್ಲಿ ಕಾರ್ಸ್ ಎಲ್ಲ ಅವೆ. ಇವಾಗ ಕೊನೆಗೂ ಕಾರಿನ ಹೊರಗಡೆ ಬಂದಾಯ್ತು. ಇದನ್ನು ಅವನೇ ಬೆಳೆಸಿರೋದು. ಸೊ ಇಲ್ಲಿ ನೋಡ್ಬೋದು ಇದು ಯಾವ ಮರ ಅಂತ ಗೊತ್ತಿಲ್ಲ. ಸುಮ್ನಿರೋ. ಸೊ ಈ ತರ ಐತೆ ದಾಸವಾಳ, ವೈಟ್ ದಾಸವಾಳ. ಎಲ್ಲೂ ನೋಡಿಲ್ವೇನೋ, ನೋಡ್ಬಿಡಿ. ಮತ್ತೆ ಇದು ಬಂದ್ಬಿಟ್ಟು ಯಾವ ಹೂವ ಗೊತ್ತಿಲ್ಲ. ಇದು ಗಂಡ್ ಮಕ್ಳು ಒನ್ಲಿ ಅಂಡರ್ಸ್ಟ್ಯಾಂಡ್ ಬಾಯ್ಸ್. ಹಂಗೆಲ್ಲ ಹೇಳ್ಬೇಡ. ಸೊ ಇನ್ನ ಏನೇನ್ ತೋರಿಸ್ತೀಯೋ? ಸೊ ಮನೆ ಮಾಡಿಯ ಮೇಲೆ ಏನೇನೋ ತೋರಿಸ್ತಾವನೆ. ಸೊ ನಾವೆಲ್ಲ ಇವಾಗ ಇದು ಯಾವ್ದೋ ಗಿಡ ವಿಚ್ ಇದು ಇದ್ರೊಳಗೆ ಇರುತ್ತೆ ಗೊತ್ತಾ ನಿಮ್ಗೆ? ಗೊತ್ತುಂಟಾ ಯಾವ್ದ್ರೊಳಗಂದ್ರೆ
ರೇಗಿಸ್ತಾನ್ ಅಲ್ಲಿ ಇರುತ್ತೆ ಇದು ಗಿಡ. ಇಲ್ಲಿಂದ ಒಳ್ಳೆ ನೇಚರು. ಜಾನೇನ ತೂ ಇಲ್ಲಿ ಇದು ಕೂಡ ರೇಗಿಸ್ತಾನದಲ್ಲೂ ಸಿಗೋ ಮರ ಗಿಡ ಇದು. ಇಲ್ಲೂ ಎಷ್ಟೊಂದವೆ, ಬರೀ ಅವೇ ಸಿಗ್ತವೆ ನೋಡ್ಬೋದು. ಇಲ್ಲಿ ಇದೂ ಅದೇ ಗಿಡ, ಇಲ್ಲಿ ಚಿಕ್ಕದು ಅದೇ ಗಿಡ. ಮತ್ತೆ ಇಲ್ಲಿ ಇದು ಡೈಕಾನ್ಚಿಯೋ ಹೇಳೋದು. ಮತ್ತೆ ಇದು ಸಿಮ್ರಿಸೋ. ಮತ್ತೆ ಹೇಳ್ಬೇಕಾದ್ರೆ ನಾಯ್ಸ್ ಇರೋದ್ರಿಂದ, ಅಲ್ಲಿ ಬೋರ್ವೆಲ್ ಆಗ್ತಿರೋದ್ರಿಂದ ವಿಡಿಯೋ ಮಾಡಕ್ ಕರೆಕ್ಟಾಗಿ ಟೈಮ್ ಸಿಗ್ತಿಲ್ಲ. ಮೇಲೆ ಹೋಗೋಣ ಬನ್ನಿ. ಸೊ ಗಿಡ ಮರಗಳೆಲ್ಲ ಐತೆ, ಮೇಲೆ ಹೋಗ್ತಿದೀವಿ ಯಾವ ಥರ ಇದೆ ಅಂತ ನೋಡೋಕೆ. ಇಲ್ಲಿಂದ ಬಿದ್ದರೆ ಆಮೇಲೆ ಅಷ್ಟೇ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಟುಡೇ ವ್ಲಾಗ್ ಮಸ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ಲೇಸು ಇಲ್ಲಂತೂ ಮಾತ್ರ. ಬಸವಾ ಹೇಗಾಯ್ತು. ಸೊ ಕೊನೆಯಲ್ಲೂ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾಯಿತು. ಮತ್ತು ಭಾರಿಯಾಗಿ ಮಜಾ ಬಂತು. ಇಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ವಿ. ಮತ್ತು ಇದು ಮಸ್ತಾಗ ಪರಿಸರ ಬಂತು, ಸಖತ್ತಾಗಿತ್ತು. ಇದೆಲ್ಲ ಎಂಜಾಯ್ ಮಾಡಿದ್ವಿ, ನೋಡಿದ್ವಿ, ಭಾರಿಯಾಗಿ ಅನ್ನಿಸ್ತು. ಸೊ ಇವತ್ತು ಸ್ಪೆಷಲ್ ಟ್ಯಾಂಕ್ಸ್ ಹೇಳ್ಬೇಕು ಬಸವನ್ಗೆ, ಇವೆಲ್ಲ ತೋರ್ಸವನೇ. ಇಲ್ಲೆಲ್ಲ ಭಾರಿಯಾಗೈತೆ. ಇನ್ನು ಅದು ಕೆಳಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬಿಟ್ಟು ನೋಡೋಣ. ಗಣೇಶ ಬಾ ಕೆಳಗಡೆ ಹೋಗೋಣ. ಆರಾಮಾಗಿ ನೋಡಿದ್ರಲ್ಲ ಎಲ್ಲಾನು. ಗಣೇಶ ಬೇರೆ, ನಾನ್ ಬೇರೆ ಕುರಿ ಕಾಯಕ್ ಹೋಗ್ಬೇಕು. ಇವನ್ ಎಮ್ಮೆ ಕಾಯಕ್ ಹೋಗ್ಬೇಕು, ಅವ್ನ ಎತ್ ಕಾಯಕ್ ಹೋಗ್ಬೇಕು. ಫಾರ್ಮರ್ ಲೈಫ್ ಅಂತ ಇವೆಲ್ಲಾನು. ಸೊ ಅಲ್ಲೋಗಿ ಸ್ವಲ್ಪ ಫೋಟೋ ಶೂಟ್ ಆದ್ರೂ ಮಾಡ್ಕೊಳ್ಳೋಣ. ಒಳ್ಳೆ ಪ್ಲೇಸ್ ಅವೆ ಅಲ್ಲ. ಸೊ ಇಲ್ಲಿಂದ ನಾನು ಹಂಗೇನಾದ್ರೂ ಹೋದ್ರೆ ಪಾಟ್ ಅಂತ ಬೀಳೋದಂತೂ ಪಕ್ಕ. ಸೊ ಇವನ್ನೆಲ್ಲ ಇಲ್ಲಿದ್ದು ಸೊಳ್ಳೆ ಗಿಳ್ಳೆ ಎಲ್ಲ ಭಾರಿಯಾಗಿ ಕಚ್ಚಿಸ್ಕೊಂಡೆ ಮಾತ್ರ ನಾನಂತೂ. ಇಲ್ಲಿ ನೋಡ್ಬೋದು ಯಾವ ಥರ ಐತೆ ಅಂತ. ಮತ್ತೆ ಇಲ್ಲೂ ಕೂಡ ಕಚ್ಚದೆ, ಎಷ್ಟೋ ಸತಿ ಕಚ್ಚದೆ. ನಂಗೆ ಇವನ್ಗಂತೂ ತೆಗಿಯೋಂಗೆ ಇಲ್ಲ, ಫುಲ್ ಕಚ್ಸ್ಕೊಂಡೆ ಅವನೇ ನೋಡಿ ಫ್ರೆಂಡ್ಸ್. ಅಂಗಿ ಹೇಳಂಗೆ ಇಲ್ಲ. ಸೊ ನಾನು ಮಾತ್ರ ಭಾರಿಯಾಗಿ ಕಚ್ಚಿಸ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗೋ ಟೈಮು ಆಗ್ಬಿಟ್ಟದೆ 5 ಗಂಟೆ. ಫೈನಲ್ ಇವಾಗ ಮನೆ ಹೋಗ್ತಾ ಇದ್ದೀನಿ. ಗೋಬಿ ಕೂಡ ಕೊಟ್ಟವನೇ ತಿನ್ನುವಂತ. ಗೋಬಿ ತಿಂತೀನಿ. ಗೋಬಿ ಆಮೇಲೆ ತಿನ್ನೋಣ, ಫಸ್ಟ್ ಹೋಗೋಣ. ಸೊ ನಡಿ ಗಣೇಶ. ಇಲ್ಲಿ ನೋಡ್ಬೋದು ಯಾವ ಥರ ಐತೆ ಅಂತ. ನಮ್ಮ ರಾಜ ಲಿವಿಂಗ್ ಈಸ್ ಹೋಮ್. ಬ್ಯಾಕ್ ಟು ಮೈ ಹೋಮ್. ಸ್ಲಾಗ್ ಹೋಗೋ. ಹಾಕೊಡು. ಸೊ ಫೈನಲಿ ಗಣೇಶ ಗೋಬಿ ತಿನ್ನಿಸ್ತವನೆ. ಗಾಡಿ ಮೇಲೂ ಮಜಾಕ್ ಮಾಡ್ತಾವನೆ ಗೋಬಿ ತಿನ್ಸೋಕೆ. ಅಲ್ಲಿ ನೋಡಿದ್ರೆ 2 ಎತ್ತುಗಳು ಯಾವ ತರ ಕಿತ್ತಾಡ್ತಾವೆ ಅಂದ್ರೆ ಬ್ಲಡ್ಡೇ ಬಂದ್ಬಿಟ್ಟೈತೆ. ಅದನ್ನ ಬಿಡ್ಸೋಕೆ ಯಾವ ತರ ಕಿತ್ತಾಡ್ತೈತಂತೆ ಹೇಳೋಕೆ ಆಗಲ್ಲ. ಬ್ಲಡ್ ಬಂದ್ಬಿಟ್ಟೈತೆ ಒಂದು. ನಡಿ ಮುಚ್ಚೋಣ. ಇದೇ ಎತ್ತು ನೋಡ್ಬೋದು, ಆವಾಗಲೇ ಜಗಳ ಆಡಿದ್ದು ಫುಲ್ ಬ್ಲಡ್ ಆಗೈತೆ. ಅಂದ್ರೂ ಜಗಳ ಆಡೋದೆ, ಏನು ಮಾಡೋಕ್ಕಾಗಲ್ಲ. ಇಂಥ ಎತ್ತುಗಳಿಗೆ ನಾವೇನು ಅನ್ನೋಕ್ಕಾಗಲ್ಲ, ಯಾಕಂದ್ರೆ ಮೂಕ ಪ್ರಾಣಿಗಳು. ಸೊ ನಮ್ಮ ಪಾಡಿಗೆ ನಾವು ಹೋಗಿದರೆ ನಾವು ಬಚಾವಾಗುತ್ತೇವೆ. ಸ್ವಲ್ಪ ಅದೇ. ಇವಾಗ ಗಣೇಶನ್ನು ಮನೆಗೆ ಬಿಟ್ಟಾಯ್ತು. ಇವಾಗ ನನಗೆ ಮನೆಗೆ ಬಿಡ್ಬೇಕು. ನೋಡಿ ಜಲ್ದಿ ತಿರ್ಗಿಸು, ಹುಡುಗರು ಏನೇನು ಅಂತಾರೆ. ಇವಾಗ ಭರ್ಜರಿ ರೈಡಿಂಗು ಇಲ್ಲಿಂದ. ಫೈನಲಿ ಇವನ್ನ ಇಲ್ಲಿಂದ ಪಿಕ್ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತೀನಿ. ಬೇಗ ಬಾರು. ವಿಜಯ್ ಗಡ್ಡ ಇವನು ನಮ್ಮ ಗಡ್ಡ ಮಾಮ ಅವನು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಭಾರಿಯಾಗಿ ಮಜಾ ಬಂತು ಇವತ್ತಿನ ಬ್ಲಾಗಲ್ಲಂತೂ. ನೋಡ್ಕೊ, ಸ್ಲೋಲಿ ಹೋಗ್ ಮಚ್ಚ, ಸರಿ ಇರಲ್ಲ ನೀನು. ಇಷ್ಟೇ ಚಿಕ್ಕದಾಗೈತೆ ರೋಡು. ಗಾಡಿ ಬಂದೈತೆ, ಕಾರು ಈ ಸೈಡು. ತೆಗ್ಸೋಗಿದ್ಯಾಲಿ ಬೇ. ಪಕ್ಕಾ ರೈಡರ್ ಬಸವ, ಪಕ್ಕಾ ರೈಡರ್ ಬಸವ, ಪಕ್ಕಾ ರೈಡರ್. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ನಾನು ವ್ಲಾಗ್ ಮಾಡಕ್ ಶುರು ಹಚ್ಕೊತೀನಿ ಫ್ರೆಂಡ್ಸ್. ಶುರು ಹಚ್ಕೋತಾನೆ. ಕೊನೆಗೂ ಮನೆಗೆ ಬಂದಾಯ್ತು. ಸರಿ ಹೋಗ್ರಿ, ಬಾಯ್. ಅಡಿಗೆ ಇವಾಗ ಬಂದ್ರೆ ಸರಿ, ಬಾಯ್, ಹೋಗು. ಬಾಯ್. ಫೈನಲಿ ಅಲ್ಲಿಂದ ಏನೋ ಬಂದಾಯ್ತು. ಆದರೆ ಮನೆಗೆ ಬಂದು ನೋಡಿದ್ರೆ ಮಲ್ಕೊಬಿಟ್ಟಿದೆ. ಇವಾಗ ಎದ್ದಿದ್ದೀನಿ. ಫುಲ್ ಸುಸ್ತಾದಂಗೆ ಆಗ್ತೈತೆ, ಮೈ ಎಲ್ಲ ಫುಲ್ ನೋಯ್ತೈತೆ. ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.